ಸರ್ ಅದೇ ನಿನ್ನೆಯಿಂದ ನಿನ್ನೆ ಇಶ್ಯೂ ಬಗ್ಗೆ ಮಾತಾಡ್ತಾ ಇದ್ವಿ. ಪ್ರಥಮ್ ದರ್ಶನ್ ಸರ್ ಬಗ್ಗೆ ಬ್ಯಾಟಿಂಗ್ ಮಾಡಿರೋದು, ಅದ್ರ ಬಗ್ಗೆ ಸರ್ ನಿಮ್ಮ ಅಭಿಪ್ರಾಯ ಸರ್ ನೆನ್ನೆ ಹೇಳಿದ್ನಲ್ಲ ಸರ್ ಅವ್ರ ಬಗ್ಗೆ ಮಾತಾಡೋದೇ ಇಲ್ಲ ಅಂತ. ನನಗೆ ಅವ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಸರ್. ನಾನು ನಿನ್ನೆ ಅದು ವೀಡಿಯೋ ನೋಡಿದೆ, ಪೊಲೀಸವ್ರಿಗೆ ಬಾಯಿ ಮುಚ್ಕೊಂಡಿರ್ಬೇಕು ಅಂತಾನೆ. ಆಮೇಲೆ ಪೊಲೀಸವ್ರಿಗೆ ಏಕವಚನದಲ್ಲಿ ಮಾತಾಡ್ತಾವನೆ ಅಂದರೆ ಅವ್ನಿಗೇನೋ ತಲೆಕೆಟ್ಟೋಗೈತೆ ಸರ್. ಪಾಪ ಅವ್ರು 2 ದಿವಸ ಊಟ ಮಾಡಿಲ್ಲ ಅಂತ ಏನೋ ಬಿಡ್ತಾವನೆಲ್ಲೋ ಗೊತ್ತಿಲ್ಲ ನನಗೆ. ಬಟ್ 2 ದಿವಸ ಊಟ ಮಾಡಿಲ್ವಲ್ಲ, ಏನೋ ತಲೆ ಕೆಟ್ಟೋಗಿರ್ಬೇಕು ಅವ್ನಿಗೆ. ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದಾನೆ. ಅದು ಅವನಿಗೂ ಒಳ್ಳೇದಲ್ಲ, ಇಂಡಸ್ಟ್ರಿಗೂ ಒಳ್ಳೇದಲ್ಲ. ನಮ್ಮ ದೊಡ್ಡವ್ರು ಬಂದು ಅವ್ನಿಗೆ ಸ್ವಲ್ಪ ಬುದ್ಧಿ ಹೇಳಬೇಕು ಅನ್ನೋದು ನನ್ನದೊಂದು ಆಸೆ. ಯಾಕಂದರೆ ಇನ್ನೂ 1 ವರ್ಷ ಕೂತ್ಕೊಂಡ್ರು ಅವ್ನು ಬಂದು ಅಲ್ಲಿ ಯಾರಿಂದನೂ ಎದುರಿಸಲ್ಲ ಅವನ್ನ. ಸೊ ಅವನು ಅದನ್ನು ತಿಳ್ಕೊಂಡು ಸರ್ ಏನು ಗೊತ್ತಾ ಸರ್, ಸಿಂಪಲ್ ಆ್ಯಂಡ್ ವೆರಿ ಕ್ಲಿಯರ್ ಸರ್. ಊರು ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿರೋನು ಊರು ಬಿಟ್ಟು ಹೋಗ್ಬೋದಲ್ಲ, ಇಲ್ಲ ಧರಣಿ ಕೂತವನೇ ರೈಟ್. ಊರು ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿರೋನು, ನನಗೆ ಇಂಡಸ್ಟ್ರಿನೇ ಬೇಡ ಅಂತ ಹೇಳ್ತಿರೋನು ಊರಿಗೆ ಹೋಗ್ಬೋದಲ್ಲ. ಇಲ್ಲಿ ಧರಣಿ ಕೂತವನಂದರೆ ಅದು ಐ ಡೋಂಟ್ ಫೀಲ್ ಇಟ್ ಇಸ್ ಜೆನ್ಯೂನ್. ಅದು ಅವ್ರವ್ರ ವೈಯಕ್ತಿಕ ಬಿಟ್ಟಿರೋದು ಸರ್. ನನಗೊಂದು ಬೇಜಾರಾಗಿದೆ ಅಂದರೆ ನಮ್ಮ ಹಿರಿಯ ಕಲಾವಿದರ ಬಗ್ಗೆ ಈ ಥರ ಮಾತಾಡಿದ್ರು ತಪ್ಪು ಅನ್ನಿಸ್ತು ನನಗೆ. ನಾನು ಅದಕ್ಕೆ ವಾಯ್ಸ್ ಔಟ್ ಮಾಡಿದೆ. ಅದನ್ನು ಬಿಟ್ಟರೆ ಬೇರೆ ಪರ್ಸ್ನಲ್ ಟಾರ್ಗೆಟ್ ಏನು ನನಗೇನು ಪ್ರಥಮಿಲ್ಲ. ಇನ್ನೊಂದೇನು ವಿಷಯ ಹೇಳಬೇಕು ಅಂದಾಗ ನನಗೆ ತುಂಬ ಹರ್ಟ್ ಆಗಿದ್ದು, ಅಲ್ಲಿ ಒಂದು ಕಡೆ ಒಂದು ಜಾಗದಲ್ಲಿ ತುಂಬ ದೊಡ್ಡ ನ್ಯೂಸ್ ಆಗಿ ರೇಪ್ಗಳಾಗಿ ಹುಡುಗರು ಸಾಯ್ತಾ ಇದ್ದಾಗ ಅದಕ್ಕೆ ಬಂದು ಒಂದು ಧರಣಿ ಕೂತ್ಕೊಂಡಿಲ್ಲ, ಅದಕ್ಕೊಂದು ದಿವಸ ವಾಯ್ಸ್ ಔಟ್ ಮಾಡಿಲ್ಲ, ಈ ಬಗ್ಗೆ ಒಂದು ದಿವಸ ಮಾತಾಡಿಲ್ಲ. ಇದು ಯಾವುದೋ ಚಿಕ್ಕ ವಿಷಯಕ್ಕೆ ಬಂದ್ಬಿಟ್ಟು ಇಷ್ಟು ದೊಡ್ಡ ಸೀನ್ ಮಾಡಿಕೊಂಡು ಆಮೇಲೆ ಅಸಹ್ಯಕ್ಕೆ ಮಾತಾಡಿಕೊಂಡು ಬಾಯಿಗೆ ಬಂದಾಗ ಮಾತಾಡಿಕೊಂಡು ಇವನು ಪ್ರಾಬ್ಲಮ್ ಆಗಿದೆಯಾ, ಇದು ತೊಂದರೆ ಆಗಿದೆಯಾ, ಹೋಗ್ಲಿ ಕಮಿಷನರ್ ಆಫೀಸ್ಗೆ. ರಮ್ಯ ಅವ್ರು ಹೋದ್ರು ತಾನೆ, ರಮ್ಯ ಅವ್ರು ಹೋಗ್ಬಿಟ್ಟು ಕಮಿಷನರ್ ಆಫೀಸ್ಗೆ ಕಂಪ್ಲೇಂಟ್ ಕೊಟ್ಬಿಟ್ಟು ಅಲ್ಲಿಂದ ಬಂದು ಸೀದಾ ಡೀಸೆಂಟಾಗಿ ಹೋದ್ರು ತಾನೆ. ಇವ್ನು ಬಂದ್ಬಿಟ್ಟು ರೋಡಲ್ಲಿ ನಿಂತ್ಕೊಂಡು ಬಾಯಿಗೆ ಬಂದಾಗ ಮಾತಾಡಿದ್ರೆ ಏನು ತಲೆ ಬೇಡವಾ? ಅವ್ನು ಹೇಳ್ತಾನೆ ನಮ್ಮ ಇಂಡಸ್ಟ್ರಿ ನಾನು ಒಬ್ಬ ಅಂತ. ಅವನು ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿರಬೇಕಾಗಿತ್ತಲ್ಲ. ಸೊ ಅದೊಂದು ಬೇಜಾರಾಯಿತು ನನಗಷ್ಟೇ. ಅದನ್ನು ಬಿಟ್ಟರೆ ಬೇರೆ ಏನೋ ಪರ್ಸನಲ್ ಇದಿಲ್ಲ ಸರ್. ಸರ್ ನೀವು ನೋಡಿದಂಥ ಪ್ರಥಮ್, ನೀವು ಹೇಳ್ತೀವಿ ಪ್ರಮೋಷನ್ ಗಿಟ್ಸ್ಕೊಳಕ್ಕೆ ಹೆಂಗೆ ಮಾಡ್ತಿದ್ರಿ, ಅವ್ರ ಮೈಂಡಲ್ಲಿ ಬರೋದೇ ಪ್ರಮೋಷನ್ ಗಿಮಿಕೆ ಸರ್. ಸರ್ ಅದು ನನಗೆ ಗೊತ್ತಿಲ್ಲ ಸರ್. ನಾನೇನು ಗೊತ್ತಾ ಹೇಳ್ತಾ ಇರೋದು, ನನಗೆ ಈ ವಿಷಯದ ಬಗ್ಗೆ ನನಗೆ ಪಕ್ಕ ಅದು ಪ್ರಮೋಷನ್ ಇದು ಅನ್ನಿಸ್ತಾ ಇದೆ, ಏನಂತಾರೆ ಗಿಮಿಕ್ ಅನ್ನಿಸ್ತಾ ಇದೆ. ಯಾಕಂದರೆ ಸರ್ ನಾನು ಇವಾಗಿಂದ ಅಲ್ಲ ಸರ್, ಅಕುಲ್ ಬ್ರೋನ ಬಿಗ್ ಬಾಸ್ಗೆ ಕಳಿಸ್ದಾಗಿಂದ ನನಗೆ ಸ್ಟೋರಿಗಳು ಗೊತ್ತು ಪ್ರಥಮ್ದು. ಹಳೇದನ್ನು ಮರಿಬಾರ್ದು ಅಂತಾರೆ ಪ್ರಥಮು, ಯಾವತ್ತೂ ಹಳೇದು ಮರಿಬಾರ್ದು. ಇವಾಗ ಹೇಳ್ತಾನೆ ಗೊತ್ತಾ, ನಾನೇನು ಕಿತ್ಕೊಳಕ್ಕಾಗುತ್ತೆ, ನಾನೇನು ಹಿಡ್ಕೊಬೇಕು ಅಂತ. ಆವತ್ತು ಅಕುಲ್ ಬ್ರೋದು ಏನೇನು ಹಿಡ್ಕೊಂಡು ಬಿಗ್ ಬಾಸ್ಗೆ ಹೋದ ಅಂತ ನಮ್ಗೆ ಗೊತ್ತು. ಸೊ ಅದನ್ನು ಮರಿಬಾರ್ದು, ಹಳೇದನ್ನು ಮರಿಬಾರ್ದು. ಮರ್ತವನೇ, ದೇವ್ರು ಒಳ್ಳೇದು ಮಾಡಲಿ ಅವನಿಗೆ. ಇನ್ನು ಧರಣಿ ಕೂತ್ಕೊಳ್ಳಿ, ಯಾರ್ಯಾರು ಬೆಂಬಲ ಕೊಡ್ತಾರೋ ಅಂದ್ಕೊಳ್ಳಿ, ದೇವ್ರ ಆಶೀರ್ವಾದ ಅವನ ಕಡೆ ಇದೆ. ನಮ್ಮದು ಅವ್ನು ಒಳ್ಳೇದಾಗಲಿ ಅಂತ ನಾವು ಬಯಸ್ತಾ ಇದ್ದೀವಿ ಸರ್. ಒಂದು ಕಡೆ ಈ ವಿಷಯ ಆದರೆ ಇನ್ನೊಂದು ಕಡೆ ಇನ್ನೂ ನಡೀತಾನೆ ಇದೆ ಸರ್. ಆ್ಯಕ್ಟ್ರ್ಗಳ ಬಗ್ಗೆ ನೆಗೆಟಿವ್ ಕಮೆಂಟ್ ಮಾಡೋದು, ಫೇಕ್ ಅಕೌಂಟ್ ಮಾಡೋದು, ಈ ಥರ ಯಾವ ಥರ ಆ್ಯಕ್ಷನ್ ತೊಗೊತೀರಾ ನಿಮ್ಗೆ? ಕರ್ಕೊಂಬನ್ನಿ ಸರ್ ನನ್ನ ಮುಂದೆ ಅವ್ರನ್ನ. ಇವಾಗ ಕೆಟ್ಟ ಕಮೆಂಟ್ ಆಗ್ತಾರಲ್ಲ ಅವ್ರನ್ನ ನನ್ನ ಮುಂದೆ ಕರ್ಕೊಂಬನ್ನಿ. ಅಂದರೆ ಇದು ನಿಲ್ತಾನೆ ಇಲ್ಲ ಸರ್. ಇಜ್ಜಿಡ ನಮ್ಮ ಮಕ್ಕಳು ಸರ್, ಅವರೆಲ್ಲ ಗಂಡಸರೇ ಅಲ್ಲ ಅವ್ರು ಗಂಡಸರೇ ಅಲ್ಲ ಅವರು ಅಂತ. ಗಂಡಸಾಲ್ದಿರೋ ಬಗ್ಗೆ ನಾವೇನು ಮಾತಾಡೋಣ? ಇವಾಗ ಕಮೆಂಟ್ ಹಾಕೋರು ಏನು ಮಾಡ್ತಾರೆ, ಅಪ್ಪನ ಬಿಡ್ದವನು ಅವನು ನಮ್ಮ ಮುಂದೆ ಬರ್ತಾನೆ, ನಮ್ಮ ಮುಂದೆ ಬಂದ್ಬಿಟ್ಟು ನಮ್ಮ ಹತ್ರ ನಿಂತ್ಕೊಂಡು ಮಾತಾಡ್ತಾನೆ. ಎಲ್ಲ ಕೂತ್ಕೊಂಡು ಮಾತಾಡೋ ವೇಸ್ಟ್. ನನ್ನ ಮಕ್ಕಳ ಬಗ್ಗೆ ನಾವ್ಯಾಕೆ ಮಾತಾಡೋಣ? ನಮ್ಮ ಟೈಮು ಏನೇ ವೇಸ್ಟು, ನಿಮ್ಮ ಟೈಮು ವೇಸ್ಟು. ಅವ್ರ ಬಗ್ಗೆ ನಮಗೆ ಕೇಳೋಕ್ಕೆ ಹೋಗ್ಬೇಡ್ರಿ. ಅಕಸ್ಮಾತ್ ಅವ್ರಿಗೆ ಅಷ್ಟು ತಾಕತ್ತಿದ್ರೆ ನನ್ನ ನಂಬರ್ ನಿಮ್ಮ ಹತ್ರ ಐತಲ್ಲ, ನಿಮ್ಮ ಮೆಸೇಜ್ ಮಾಡಿದ್ರೆ ನನ್ನ ನಂಬರ್ ಕೊಡ್ರಿ, ನಾನು ಅದ್ರ ಬಗ್ಗೆ ಮಾತಾಡ್ತೀನಿ, ನಾನು ಆಮೇಲೆ ಆನ್ಸರ್ ಮಾಡ್ತೀನಿ. ಸರ್ ಎಸ್ಪ್ಲಾನೆಡ್ ಸರ್ ಕೂಡ ಬೈಟ್ಸ್ ಕೊಟ್ಟಿದ್ದಾರೆ, ಅವರು ಫ್ಯಾನ್ಸ್ ಅದು ಮಾಡ್ತಾ ಇಲ್ಲ, ಬೇರೆ ಯಾರೋ ಫ್ಯಾನ್ಸ್ ಮಾಡ್ತಾರೆ. ನಾನು ನಿನ್ನೆ ಅದನ್ನೇ ಹೇಳಿದ್ನಲ್ಲ ಸರ್, ಅದನ್ನೇ ಹೇಳಿದೆ ನೋಡಿ ಸರ್. ಯಾರಾದರೂ ಒಬ್ಬ ಟ್ರೂ ಫ್ಯಾನ್ ಆಗಿದ್ದವರು, ನಾನು ಸರ್ ನಾನು ಟ್ರೂ ಫ್ಯಾನ್ ಸರ್. ನಾನು ಸುದೀಪ್ ಸರ್ ಪಟ್ಟ ಅಭಿಮಾನಿ, ದರ್ಶನ್ ಸರ್ ಪಟ್ಟ ಅಭಿಮಾನಿ. ನಾನು ಯಾವತ್ತೂ ಬಂದ್ಬಿಟ್ಟು ಒಂದು ಹೀರೋಯಿನ್ಗಾಗಲಿ ಹೀರೋಗಾಗಲಿ ಕೆಟ್ಟ ಮಾತಲ್ಲಿ ಮಾತಾಡೋದಾಗಲಿ ಕಮೆಂಟ್ ಮಾಡೋದಾಗಲಿ ನನಗೆ ಆ ಮೆಂಟಾಲಿಟಿನೂ ಇಲ್ಲ. ಯಾಕಂದರೆ ನಾವು ಇವ್ರನ್ನೆಲ್ಲ ನೋಡ್ಕೊಂಡು ಬೆಳೆದಿರೋರು. ನಮ್ಗೆ ಅಫಿಷಿಯಲ್ನೆಸ್ಸು ಆಮೇಲೆ ಆ ಸ್ಟ್ಯಾಂಡರ್ಡ್ನೆಸ್ ಇದೆ ಜೀವನದಲ್ಲಿ. ನಾವು ಅದನ್ನು ಬಿಟ್ಬಿಟ್ಟು ಈ ಥರ ಬಂದ್ಬಿಟ್ಟು ಲೋಕಲಾಗಿ ಕಮೆಂಟ್ ಮಾಡೋರಲ್ಲ, ಅವ್ರ ಫ್ಯಾನ್ಸೇ ಅಲ್ಲ ನನ್ನ ಪ್ರಕಾರ. ಕೆಟ್ಟ ಅದು ನಮ್ಮ ರಮ್ಯಾ ಮೇಡಮ್, ಅವ್ರು ಎಂಥ ದೊಡ್ಡ ಹೀರೋಯಿನು. ಅವ್ರು ಏನೋ ಒಂದು ಪರ್ಸನಲ್ ವಿಷಯ ಮಾತಾಡ್ತಾ ಇದ್ದಾರೆ, ಡೀಸೆಂಟಾಗಿ ಮಾತಾಡೋದು ಡೀಸೆಂಟಾಗಿ ಮುಗಿಸ್ಬೇಕು, ಅದು ಫ್ಯಾನಿಸಮ್ ಅಂದರೆ. ಅದನ್ನು ಬಿಟ್ಬಿಟ್ಟು ನೀವು ಅಸಹ್ಯಕ್ಕೆ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಅದನ್ನು ಫ್ಯಾನು ಅಂತ ನಾನಂತೂ ಕನ್ಸಿಡರ್ ಮಾಡಲ್ಲ. ಅದನ್ನು ದರ್ಶನ್ ಸರು ಮಾಡಲ್ಲ, ಸುದೀಪ್ ಸರು ಮಾಡಲ್ಲ. ಜೈ ಡಿ ಬಾಸ್ ಸರ್ ನೀವು ಸೊ ಅದೇನು ನಾನು ಹೇಳೋದು ಅಂದರೆ ಈ ಥರ ಕೆಟ್ಟ ಕಮೆಂಟ್ಸ್ ಯಾರು ಹಾಕಕ್ಕೆ ಹೋಗ್ಬೇಡ್ರಿ. ಅವರು ಇದನ್ನ ಹಾಕ್ಬಿಟ್ಟು ನಾವು ಏನೋ ಫ್ಯಾನು ಅಂತ ತೋರಿಸ್ಕೊಂಡ್ಬಿಡ್ತೀವಿ, ನಾವು ಫ್ಯಾನ್ಸ್ ಸಿಕ್ಬಿಡುತ್ತೆ ನಮಗೆ ಅಂದಾಗ ಅದೆಲ್ಲ ಸುಳ್ಳು. ನನ್ನ ಪ್ರಕಾರ ಅವ್ರು ಫ್ಯಾನ್ಸೇ ಅಲ್ಲ ಸರ್. ಸರ್ ಇನ್ ಕೇಸ್ ನಿಮ್ಗೂ ಪರ್ಸನಲ್ ಯಾವ ಥರ ಈ ಥರ ಬಂದರೆ ನನಗೆಲ್ಲ ಯಾವ ಥರ ಆ್ಯಕ್ಷನ್ ಬಿಡಿ ಸರ್. ನನಗೆ ಪರ್ಸನಲಿ ಮೆಸೇಜ್ ಯಾವನು ಮಾಡಿಲ್ಲ, ಕಮೆಂಟ್ಸಲ್ಲಿ ಮಾಡ್ಕೊಬೇಕಷ್ಟೇ. ನನಗೆ ಪರ್ಸನಲಿ ಮೆಸೇಜ್ ಎಲ್ಲ ಯಾರು ಮಾಡಿಲ್ಲ. ಮಾಡ್ಕೊಂಡ್ರೆ ನಾನು ಹುಡ್ಕಡೆ ಹೋಗ್ತೀನಿ ಅವ್ನ. ಸರ್ ಶಿವಣ್ಣ ಅವ್ರ ಪೋಸ್ಟ್ಗೂ ಕೂಡ ಬಂದು ಕಮೆಂಟ್ ಮಾಡ್ತಿದ್ದಾರೆ ಕೆಟ್ಟದಾಗಿ, ಏನು ಹೇಳ್ತೀವಿ? ಅಪ್ಪನಿಗೆ ಹುಟ್ಟಿದ್ರೆ ಮುಂದೆ ಬಂದು ಮಾತಾಡೋ ಅಂತ ಅಷ್ಟೇ. ಓಕೆನಾ ಸರ್?